ನಿಪಾನಿ ತಾಲೂಕಿನ ಯರ್ನಾಳ ಗ್ರಾಮದ ರಾಮಲಿಂಗ ಮಂದಿರ ಹತ್ತಿರ ಸರ್ವೆ ನಂಬರ್ 118/1.2 ಅಕ್ಕತಾಯಿ ತಾನಾಜಿ ಕುಂಬಾರ್ ಇವರಿಗೆ ಸಂಬಂಧಿಸಿದ ಕೋಳಿ ಫಾರ್ಮ್ ಮತ್ತು ತಾನಾಜಿ ನಿವೃತ್ತಿ ಕುಂಬಾರ್ ಅವರಿಗೆ ಸಂಬಂಧಿಸಿದ ಸುಮಾರು 1 ಎಕರೆ ಕಬ್ಬು ಆಕಸ್ಮಿಕವಾಗಿ ಬೆಂಕಿಗೆ ಆಹುತಿಯಾಗಿರುತ್ತದೆ. ನಿಪಾನಿ ಅಗ್ನಿಶಾಮಕ ಠಾಣೆಗೆ ತಾನಾಜಿ ನಿವೃತ್ತಿ ಕುಂಬಾರ್ ಅವರು ಕರೆ ಮಾಡಿ ಸಹಾಯಕ್ಕಾಗಿ ಜಲವಾಹನ ಮತ್ತು ಸಿಬ್ಬಂದಿಯವರನ್ನು ಕೋರಿದ ತಕ್ಷಣ ಅಗ್ನಿಶಾಮಕ ಠಾಣಾಧಿಕಾರಿ ಜಕ್ಕಪ್ಪ ಭೀಮು ಕೋರಾವ್, ಅಗ್ನಿಶಾಮಕ ಚಾಲಕ ಚಂದ್ರಶೇಖರ್ ಎಸ್ ಪಮ್ಮಾರ್ ಹಾಗೂ ಅಗ್ನಿಶಾಮಕರಾದಂತಹ ರವಿ ಹೆಗಡೆ, ವಿಜಯ್ ಕುಮಾರ್ ದೇವಋಷಿ ಅವರು ಜಲವಾಹನದೊಂದಿಗೆ ಘಟನಾ ಸ್ಥಳಕ್ಕೆ ಹಾಜರಾಗಿ ಅಲ್ಲಿನ ಕೋಳಿ ಫಾರ್ಮ್ ಹಾಗೂ ಕಬ್ಬಿನ ಗದ್ದೆಗೆ ಹತ್ತಿದಂತಹ ಬೆಂಕಿಯನ್ನು ಸುಮಾರು 1.5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಕೋಳಿ ಫಾರ್ಮ್ ಮತ್ತು ಕಬ್ಬಿನ ಗದ್ದೆಗೆ ಹತ್ತಿದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿ ಅಲ್ಲಿನ ಕೋಳಿ ಫಾರ್ಮ್ನಲ್ಲಿ ಇದ್ದಂತಹ 5,000 ಕೋಳಿಗಳನ್ನು ರಕ್ಷಣೆ ಮಾಡಿ ಅಕ್ಕತಾಯಿ ಹಾಗೂ ತಾನಾಜಿಯವರಿಗೆ ಒಪ್ಪಿಸಲಾಗಿದ್ದು, ಈ ಕಾರ್ಯಾಚರಣೆಯನ್ನು ನೋಡಿ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಇಲಾಖೆಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹಸ್ತಲಾಘವನ್ನು ಮಾಡಿದ್ದಾರೆ. 5,000 ಕೋಳಿಗಳನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಇಲಾಖೆಗೆ ಅಭಿನಂದನೆ ಸಲ್ಲಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಜನರ ಆಸ್ತಿ ಪಾಸ್ತಿ ಜೀವ ರಕ್ಷಣೆ, ಪ್ರಾಣಿಗಳ ಜೀವ ರಕ್ಷಣೆ ಮಾಡಲು ದೇವರು ನಿಮಗೆ ಹೆಚ್ಚಿನ ಶಕ್ತಿ ನೀಡಲೆಂದು ಗ್ರಾಮಸ್ಥರು ಹಾರೈಸಿದ್ದಾರೆ. ब्यूरो रिपोर्ट राजू मुंडे, भारत वैभव न्यूज़, निप्पानी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.